ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ವಾಯ್ಸ್ ಹೋಗಿಬಿಟ್ಟಿದೆ, ಅಂದರೆ ಫುಲ್ಲು ಡಲ್ಲಾಗಿದೆ. ಇನ್ನೂ ಫುಲ್ಲು ಮಾತಾಡೋ ರೇಂಜೇ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಬಟ್ ಹಾಗೋ ಹಿಂಗೋ ಒಂದು ಸ್ವಲ್ಪ ಸರಿ ಹೋಗಿರೋದ್ರಿಂದ ಈಗ ವೀಡಿಯೋಸ್ನ ಮಾಡ್ತಾಯಿದ್ದೀನಿ, ಅಂದರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲೇ ಮಾಡಬೇಕು ಅಂದ್ಕೊಂಡೆ, ವಾಯ್ಸ್ ಏನೂ ಇಲ್ಲ, ನಾನು ಹೆಂಗೆ ಮಾತಾಡಲಿ ಅಂದ್ಬಿಟ್ಟು ಮಾತಾಡಿರಲಿಲ್ಲ ವ್ಲಾಗ್ನ ಮಾಡೋಕ್ಕೆ. ಸೊ ಇವಾಗ ರೆಡಿ ಆಗಿದ್ದೀನಿ. ಎಷ್ಟು ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ, 2 ವೀಕ್ಸ್ ಆಯಿತು. ಈ 1 ನಿಮಿಷ ಟ್ರೈಪಾಡ್ಗೆ ಹಾಕ್ಬಿಡ್ತೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು. ಒಂಥರ ಡಿಪ್ರೆಷನ್ ಥರ ಆಗ್ಬಿಟ್ಟಿತ್ತು ಗೈಸ್. ಅಂದರೆ ಆ ಥರ ಅಂದರೆ ಏನು, ಈ ಲಾಸ್ಟ್ ಫೈನಲ್ ಸೆಮ್ಮಲ್ಲಿ ಥೀಸಿಸ್ ಏನು ಮಾಡ್ತೀವಲ್ಲ, ಅದು ಅರ್ಧ ಹೇಳಂಗೆ ಇಲ್ಲ. ಟಾರ್ಚರ್ ನೋಡಿ, ಕಣ್ಣೆಲ್ಲ ಹೆಂಗಾಗ್ಬಿಟ್ಟಿದೆ, ಡಬಲ್ ಇದು ಬಂದುಬಿಟ್ಟಿದೆ ನಿದ್ದೆ ಇಲ್ಲದೆ ಇರೋದಕ್ಕೆ. ಅದ್ರ ಜೊತೆಗೆ ಇರಿ ತೋರಿಸ್ತೀನಿ. ಒಂದು ನಿಮಿಷ ಥೀಸಿಸ್ ಮಾಡೋನು ಅವ್ರದ್ದೇ ಆ ಸಬ್ಜೆಕ್ಟ್ ಯಾಕೆ ತಗೊಂಡು ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿತ್ತು. ವಾಯ್ಸ್ ಕ್ಲಿಯರ್ ಆಗಿದೆಯಲ್ವ ನನಗೆ ಗೊತ್ತಿಲ್ಲ, ಜಸ್ಟ್ ತೋರಿಸ್ತೀನಿ ರೀ. ಏನು ಜೆರಾಕ್ಸ್ ಮಾಡಿಸು ಕರೆಕ್ಷನ್ ಮಾಡು, ಜೆರಾಕ್ಸ್ ಮಾಡಿಸು ಕರೆಕ್ಷನ್ ಮಾಡು. ಎಷ್ಟು ಈ 60 ಪೇಜ್ನ ನಾನು ಓದ್ಬಿಟ್ಟಿದ್ರೆ ಅಷ್ಟೇ. ಇದು ಲೈಫ್ ಲಾಗ್ ಈ 60 ಪೇಜ್ ರಿಪೀಟ್ ಓದ್ಕೊಂಡು ಮುಗಿಸ್ಬಿಟ್ಟಿದ್ರೆ ಎಲ್ಲೋ ಇದ್ಬಿಡ್ತಿದ್ದೆ ನಾನು. ಒಂದು ನೋಡಿ, ಈ ಜೆರಾಕ್ಸ್ ಮಾಡಿದೆ, ಪ್ರತಿಯೊಂದು ಮಿಸ್ಟೇಕ್ಸ್ ಅಂದು, ಎಲ್ಲ ಕಡೆ ಮಿಸ್ಟೇಕ್ಸು ಅಂತೆ. ಮಿಸ್ಟೇಕ್ಸ್ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ, ಕರೆಕ್ಷನ್ ಮಾಡಿ ಒಂದೊಂದು ಲೆಟ್ರು. ಆಮೇಲೆ ಈ ಜೆರಾಕ್ಸ್ ಮಾಡಿಸಿದೆ ಫುಲ್ಲು. ಇದು ಪೇಜ್ ನಂಬರ್, ಇಲ್ಲಿ ನಾವು ಬುಕ್ಸ್ ಏನು ರೆಡಿ ಮಾಡ್ತೀವಲ್ಲ, ಅದು ಒಂದು ಬುಕ್ಸ್ ನಾವು ಹೇಗೆ ರೆಡಿ ಮಾಡ್ತೀವಿ ಅನ್ನೋದು ಮೆಥಡ್ನ ನಾವು ಲರ್ನ್ ಮಾಡಬೇಕಷ್ಟೇ, ಇದು ಪ್ರೋಸೆಸ್ಸು. ಸೊ ಬಟ್ ಅದು ನೋಡಿ, ಇವುಗಳು ಒಂದೊಂದು ಈ ಹೋಗಿದ್ದೆ ಬಂದಿದ್ದೆ ಎಲ್ಲ ಕರೆಕ್ಷನು. ಸೊ ಅದಾದಮೇಲೆ ಈ ಜೆರಾಕ್ಸು, ಇದು ಫುಲ್ ಫೈನಲ್ ಜೆರಾಕ್ಸು ಕೊಟ್ಟಿರೋದು. ಈ 60 ಪೇಜು ಎಷ್ಟು ಸರಿ ರೀಡಿಂಗ್ ಹೋಗಿದೆ ಗೊತ್ತಾ? ಅದು ಸರ್ 2 ಸರಿ ಮಾಡಿರೋದು. ಸರು ಅರ್ಧ ಮಾಡಿ ಮಿಕ್ಕಿದ್ದು ನನಗೆ ಕೊಟ್ಟಿದ್ರು, ನಾನು ಮಾಡಿದೆ. ಮತ್ತು ಅದಾದಮೇಲೆ ಮತ್ತೆ ಇನ್ನೂ 2 ಡೇಸ್ ಟೈಮ್ ತೊಗೊಂಡು ಒಂದು ಮಿಸ್ಟೇಕ್ಸ್ ಇರಬಾರ್ದು ಅಂತ ನಾನು ವರ್ಲ್ಡಲ್ಲಿ ಮಾಡಿದ್ದು, ಫೋನಲ್ಲೇ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೆ. ಸೊ ಅದು ಆ್ಯಪ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ಆ್ಯಪು ಅಂತ. ಸಿಸ್ಟಮ್ ಥರನೇ ಫೋನಲ್ಲಿ ಇರುತ್ತೆ. ಸೊ ಅದನ್ನು ನೀವು ಮಾಡ್ಕೊಳ್ಳೋದು. ಸೊ ಇದು ಫೈನಲ್ ಆಗಿ ಕೊಟ್ಟಿರೋದು ಇದು. ಸೊ ಇದಾದಮೇಲೆ ಜೆರಾಕ್ಸ್ ಕೊಟ್ಟರು, ಇದರಲ್ಲೂ ಮಿಸ್ಟೇಕ್ಸು. ಫಸ್ಟ್ ಪೇಜಿಂದನೇ ಮಿಸ್ಟೇಕ್ಸ್ ಅಂತೆ ಆಗಿತ್ತು ಮಿಸ್ಟೇಕ್ಸು. ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಫೈನಲ್ಗೆ 3 ಜೆರಾಕ್ಸ್ ಓಡಿಸಿ 3 ನಾಮ ಹಾಕೊಳ್ಳೋ ಥರ 4 ಜೆರಾಕ್ಸ್ಗೆ ಇವಾಗ ಪ್ರಿಂಟ್ ಕೊಡೋಕ್ಕೆ ಇವಾಗ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ನನ್ನ ವಾಯ್ಸು ಕೂಡ ವಾಯ್ಸ್ ಓವರ್ ಕೊಟ್ಟು, ಅದು ಟೈಪ್ ಮಾಡೋಕ್ಕಾಗಲ್ಲ ಫೋನಲ್ಲಿ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ನನ್ನ ವಾಯ್ಸ್, ಅದು ಮೊದಲು ವಾಯ್ಸ್ ಹೋಗ್ತಾ ಇರ್ತಿದ್ದು ನಂಗೆ. ರೀಸೆಂಟ್ ಡೇಸಾಗಿ ಅದೇನೋ 1 ಇಯರಿಂದ ವಾಯ್ಸ್ ಸಡನ್ನಾಗಿ ಹೋಗ್ಬಿಡುತ್ತೆ, ಸಡನ್ನ ಫುಲ್ ಆಫ್ ಆಗಿಬಿಡುತ್ತೆ. 1-2 ದಿನ ಮತ್ತೆ ರಿಕವರಿ ಆಗುತ್ತೆ, ಬಿಸಿನೀರದೆಲ್ಲ ಕುಡಿದು. ಸೊ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಬೇರೆ ಫುಡ್ ತಿಂದ್ಬಿಟ್ಟೆ ಈ ಸರಿ. ಸೊ ಅದಕ್ಕೆ ಫುಲ್ ಹೋಗಿತ್ತು. ನಿನ್ನೆ ಏನು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಫುಲ್ ಗಂಟ್ಲೆಲ್ಲ ಆಫ್. ಮಾತಾಡೋದು ಸಾಕು ಇಲ್ಲಿಂದ ಪೇಯ್ನ್ ಆಗಿಬಿಡೋದು. ಸೊ ಆ ಥರ ಆಗಿ ಎಕ್ಸಾಮ್ ನೋಡಿದೆ. ಮಂಡೇ ಎಕ್ಸಾಮ್ ಇದೆ. ಇನ್ನು ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವತ್ತು ಅಂದರೆ ಬುಧವಾರ ಅಂದರೆ ಬುಧವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಇದೆ. ಭಾನುವಾರದಲ್ಲಿ ಶನಿವಾರ ನಾವು ಹಾಲ್ ಟಿಕೆಟ್ ತೊಗೊಳಕ್ಕೆ ಹೋಗಬೇಕು, ಇಲ್ಲ ನಮಗೆ ಫೋನಲ್ಲಿ ಕಳಿಸ್ತಾರೆ ಹಾಲ್ ಟಿಕೆಟು. ಸೊ ಅದನ್ನೇ ನಾವು ಪ್ರಿಂಟ್ ತೊಗೊಂಡ್ರು ಆಯಿತು ಲಾಸ್ಟ್ ಡೇಗೆ. ಸೊ ಮೊದಲಾಗಿದ್ದರೆ BA ಈ ಥರ ಡಿಗ್ರಿ ಮಾಡೋವಾಗಂಕರು, ಅಂಡರ್ ಗ್ರ್ಯಾಜುಯೇಟ್ ಅಂದರೆ UG ಮಾಡೋವಾಗ ಆವಾಗ ಅಲ್ಲೇ ಹೋಗಿ ಇಡೀ ದಿನ ವೆಯ್ಟ್ ಮಾಡಿ ನಮ್ಗೆ ಲಿಸ್ಟ್ ಕಳಿಸೋರು, ಅಲ್ಲಿವರೆಗೂ ನಾವು ಕಾಯ್ಕೊಂಡು ಹಾಲ್ ಟಿಕೆಟ್ ತೊಗೋತಿದ್ವಿ. ಬಟ್ ಈಗ PGಗೆ ಬಂದಿರೋದನ್ನ ಸ್ವಲ್ಪ ಫೋನಲ್ಲೇ ಕಳಿಸ್ತಾ ನಾವೇ ಸ್ಕ್ರೀನ್ಶಾಟ್ ತೊಗೊಂಡು ಅದು ಜೆರಾಕ್ಸ್ ತೊಗೊಂಡ್ರೆ ಆಯಿತು. ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಂಥರ ಡಿಪ್ರೆಷನ್. ಏನು ಎಲ್ಲಿ ನೋಡಿದ್ರು ಕರೆಕ್ಷನು. ನಾನೇ ಫೋನಲ್ಲಿ ಈ 60 ಪೇಜ್ನ ಎಷ್ಟು ಸರಿ ಓದಿದ್ದೀನಿ ಅಂದರೆ ಏನಿಲ್ಲ ಅಂದರೆ ಒಂದು 15-20 ಸರಿ ಆಗಿದೆ. ರೀಕಾಲ್ ಆಗಿ ಅದರಲ್ಲಿ ಏನಿದೆ ಅನ್ನೋದು ತಲೆಗೆ ಹೋಗ್ಬಿಟ್ಟಿದೆ. ಹಂಗಾಗಿದೆ. ಕೇಳ್ತೀರ ಈಗ ಹೋಗಿ ಪ್ರಿಂಟಿಗೆ ಕೊಟ್ಬಿಟ್ಟು 2-4 ಪ್ರಿಂಟ್ ಹೇಳಿದ್ದಾರೆ. ಸೊ ಅದು ಪ್ರಿಂಟ್ ಕೊಟ್ಟು ಬುಕ್ ಥರ ಬೈಂಡ್ ಮಾಡಿಸಿ 2 ದಿನ ಆಗುತ್ತೆ. ಅದು ಪ್ರಿಂಟ್ ಹೋಗಿ ನಾನು ಸರ್ ಹತ್ರ ಸೈಡ್ ಮಾಡೋಷ್ಟರಲ್ಲಿ ಮುಗ್ದೋಗುತ್ತೆ. ಸೊ ಎಕ್ಸಾಮ್ ಬೇರೆ ಓದ್ಕೋಬೇಕು, ಎಕ್ಸಾಮಿಗೆ ರೆಡಿ ಆಗಿಲ್ಲ. ಸೊ ನಮಗೇನಂದರೆ ಸ್ವಲ್ಪ
ಅಸೈನ್ಮೆಂಟ್ ಮಾಡಿಸೋಗ್ಲೇ ಒಂದು ಸರಿ ರೀಕಾಲ್ ಆಗಿತ್ತು. ಸೊ ಇವಾಗ ರೀಕಾಲ್ ಮಾಡಿದ್ರೆ ಮುಗೀತು, ಅದೇನು ಪ್ರಾಬ್ಲಮ್ ಇಲ್ಲ. ಇದೆ 3 ಸೆಮ್ಮು ನಾವು ಅಷ್ಟು ಕಷ್ಟಪಟ್ಟಿಲ್ಲ. ಇಷ್ಟು ಜೆರಾಕ್ಸ್ನ ನಾವೇನಾದರೂ 3 ಸೆಮ್ ಮಾಡಿಸ್ಬಿಟ್ಟಿದ್ರೆ ನಾನು ಅಷ್ಟೇ. ಇದು ಒಂದೇ ಜೆರಾಕ್ಸ್ ಅಲ್ಲ, ಪ್ರತಿಯೊಂದನ್ನು ಮಾಡಿ ಫೋನಲ್ಲಿ ಫೋನ್ ನೋಡಿ ಅರ್ಧ ತಲೆ ಕೆಟ್ಬಿಟ್ಟಿತ್ತು, ಹಂಗಾಗಿತ್ತು ಇದು. ಸೊ ಆಮೇಲೆ ಇನ್ನೊಂದು ಇದನ್ನು ನನ್ನ ಫ್ರೆಂಡು ಕೂಡ ಅವರು ಕೂಡ ಮಾಡಿರೋದು, ನಾನೊಂದು ಸರಿ ಇಲ್ಲ, ಅವರು 2 ಸರಿ ಓದೋರೆ. ಅದು ಮಿಸ್ಟೇಕ್ಸ್ ಇತ್ತು. ಸೊ ಹಾಗೆ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಎಲ್ಲರೂ ಏನು ಯಾವುದಕ್ಕೆ ಕಲ್ತ್ಕೊಂಡಂತೂ ಬರಲ್ಲ. ಸೊ ಹಾಗಾಗಿ ಎಲ್ಲ ಇರುತ್ತೆ, ಇನ್ನೂ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ನಾವು ಫುಲ್ ಡೆಪ್ತಾಗಿ ಹೋಗ್ತಾವ್ರೆ ಸೆಂಟೆನ್ಸ್ ನಾವು. ಸೊ ಹಂಗೆ ಥರ ಇವಾಗ ಮೊನ್ನೆ ಸಂಡೇ ಕೂತಿದ್ದು 12:30ಗೂ 12 ಕೂತಿದ್ದು, ನೈಟ್ 12 ಎಡಿಟ್ ಮಾಡಿದ್ದೀವಿ. ಆದರೂ ಇದಾಗಿಲ್ಲ, ಆದರೂ ಮಿಸ್ಟೇಕ್ಸ್ ಕಂಡುಹಿಡಿದಲ್ಲ. ಫೈನಲ್ ಕೊಡಬೇಕಾದ್ರೇ ಕೇಳ್ತೀರಾ. ಸೊ ಇದನ್ನು ಹೇಗೆ ಮಾಡೋದು ಏನು ಅಂತ ಒಂದು ಮೆಥಡ್ ಇದೆ. ಸೊ ಲಾಸ್ಟಿಗೆ ಹೋಗ್ತಾ ನಮಗೆ ಮಿಸ್ಟೇಕ್ಸ್ ಗೊತ್ತಾಗ್ತಾ ನಮ್ಗೆ ಗೊತ್ತಾಗುತ್ತೆ. ಸೊ ನಾನು ಒಂದು ಸರಿ ಬುಕ್ಕಲ್ಲಿ ಇದಕ್ಕಂತ 2 ನೋಟ್ಬುಕ್ ಹೋಗಿದೆ. ಬುಕ್ಸ್ ಹೋದ್ರೆ ಚಿಂತೆ ಇಲ್ಲ, ಅಲ್ಲೂ ಬರೆದು ಮತ್ತೆ ಟೈಪಿಂಗ್ ಆಗಿದೆ. ಸೊ ಮತ್ತೆ ಟೈಪಿಂಗ್ ಅಲ್ಲಿ ಮಿಸ್ ಆಗುತ್ತೆ, ಪೇಜ್ ನಂಬರ್ ಎಷ್ಟಾಯಿತು ಅಂತ ನೋಡ್ಕೊಬೇಕು. ಇಷ್ಟು ಮಿನಿಮಮ್ ಇಷ್ಟು ಪೇಜ್ ಆದರೂ ಆಗಬೇಕು ಅನ್ನೋದಿದೆ, ಅಟ್ಲೀಸ್ಟ್ ಒಂದು 60 ಮೇಲಾದರೂ ದಾಟಿಸ್ಬೇಕು. ಸೊ ಅದೆಲ್ಲ ಇರುತ್ತೆ. ಸೊ ನಾನು ಅದನ್ನೇ ಮಿಸ್ಟೇಕ್ ಮಾಡಿದ್ದು. ಫಸ್ಟೇ ನಾವು ಸಿಸ್ಟಮಿಂದನೇ ಟೈಪ್ ಮಾಡ್ತಾ ಹೋಗ್ಬಿಡ್ಬೇಕು. ಒಂದು ಟಾಪಿಕ್ ತೊಗೊಂಡಿರ್ತೀವಿ, ಆ ಟಾಪಿಕ್ ಓದ್ಬಿಟ್ಟು ಒಂದಷ್ಟೇ ಬುಕ್ಸ್ನ ನಾವು ಯಾವ್ದು ರೆಫರ್ ಮಾಡ್ತೀವಿ ಆ ಬುಕ್ಸ್ನ ತೊಗೊಂಡು ಮಾಡಿಬಿಡ್ಬೇಕಾಗಿತ್ತು. ಸೊ ಅಲ್ಲಿ ಮಿಸ್ಟೇಕ್ ಆಯಿತು, ಅಲ್ಲೇ ತುಂಬ ಟೈಮ್ ಹೋಗ್ಬಿಟ್ಟಿತ್ತು. 3 ತಿಂಗಳು ಈ ಸೆಮ್ ಪೂರ್ತಿ ಇದೇ ಮಾಡಿದ್ದೀನಿ ನಾನು, ಬೇರೆ ಏನೂ ಮಾಡಿಲ್ಲ. ಅಂದರೆ ನಾನು ಓದಿದ್ದು 5 ಬುಕ್ ಓದಿದ್ದು. ಸೊ ಹಾಗಾಗಿ ನನ್ನದು ಲೇಟ್ ಆಯಿತು ಅಷ್ಟೇ. 5 ಬುಕ್ಕು ರೆಫರ್ ಮಾಡಿರೋದು. ಬಟ್ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಜಸ್ಟ್ ನನ್ನ ರೆಫರೆನ್ಸ್ಗೋಸ್ಕರ ನಾನು ರೆಫರ್ ಮಾಡಿರೋದು. ಸೊ ಅದನ್ನು ಕೂಡ ನಾವು ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಸೊ ಇದು ಹೇಗೆ ಮಾಡೋದು ಏನು ಅಂತ, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಅರ್ಥ ಆಯಿತು. ಬಟ್ ಅದನ್ನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇವಾಗ ಪ್ರಿಂಟಿಗೆ ಕೊಡಬೇಕು, ಪ್ರಿಂಟಿಗೆ ಕೊಡೋಕ್ಕೆ ವಿಡಿಯೋ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಸೊ ಇವತ್ತು ನಾನು ಥರ ರೆಡಿ ಆಗಿದ್ದೀನಿ. ನೋಡೋದು ಇನ್ನೊಂದು 20ವರೆಗೂ ಅಷ್ಟೇ ನಮ್ಮದು ಕಾಲೇಜ್ ಮುಗ್ದೋಗ್ಬಿಡುತ್ತೆ, ಪಿ ಜಿನೇ ಮುಗ್ದೋಗುತ್ತೆ ಅಷ್ಟೇ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಾಯ್ಸ್ ನಿಮ್ಗೆ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, ಇವತ್ತು ಇಷ್ಟು ಮಾತಾಡ್ತಿರೋದೇ ಬೆಟರು. ನೆನ್ನೆ ಅಂತೂ ಏನೂ ಇಲ್ಲ ವಾಯ್ಸು. ಮೊನ್ನೆ ಒಂದು ಸ್ವಲ್ಪ ಇದಾಗಿತ್ತು, ನೆನ್ನೆಯಿಂದ ಸ್ವಲ್ಪ ರಿಕವರಿ ಆಗಿರೋದು ವಾಯ್ಸು. ಮೊನ್ನೆ ಇರಲಿಲ್ಲ, ವಾಯ್ಸು ಆಫ್ ಆಗಿಬಿಟ್ಟಿತ್ತು, ಫುಲ್ಲು ಗಂಟ್ಲು ಹೊಟ್ಟೆ ಎಲ್ಲ ಪೇಯ್ನ್ ಆಗ್ತಾಯಿತ್ತು. ಸೊ ಕೆಮ್ಮು ಹಂಗೆ ಸ್ಟಾರ್ಟ್ ಆಯಿತು. ಸೊ ನಾನು ಹಂಗೆ ತಿಂದ್ಬಿಟ್ಟೆ ಏನೋ ಕಾಲೇಜಲ್ಲಿ. ಸೊ ಹಂಗೆ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ತಿನ್ನೋದು ಅದು ಇದು ಮಾಡಿದ. ಸೊ ಇನ್ನೂ ಇಟ್ಕೊಟ್ಟೋಯ್ತು ವಾಯ್ಸು. ಇತ್ತೀಚೆಗೆ ಅದೇನೋ ಗೊತ್ತಿಲ್ಲ, ವಾಯ್ಸು ಹೊಟ್ಟೋಗ್ಬಿಡುತ್ತೆ ಸಡನ್ನಾಗಿ ಹಾಗೆ. ಸೊ ಬನ್ನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೇಲಿ ನಮ್ಮ ಅಮ್ಮದಿರು ಫುಲ್ ಟೆನ್ಷನು. ಅಷ್ಟೊತ್ತವರೆಗೂ 1 ಗಂಟೆ 12 ಗಂಟೆ 2 ಗಂಟೆವರೆಗೂ ಮಾಡ್ತೀವಿ ಅಂದರೆ ಅವ್ರಿಗೂ ಟೆನ್ಷನ್ ಆಗುತ್ತಲ್ವ. ಫೋನ್ ನೋಡಿ ಕಲ್ಲಂತೆ ಕಣ್ಣು 2 ಥರದ್ದು ಇದಾಗ್ಬಿಟ್ಟಿದೆ. ಅರ್ಥವಾಗುತ್ತದೆ ಇದು ಫುಲ್ಲು ನಿದ್ದೆ ಸರಿಯಾಗಿಲ್ಲ. ಸೊ ಅದು ನಿದ್ದೆ ಸರಿ ಇಲ್ಲ ಅಂದರೆ ನನ್ನ ವಾಯ್ಸ್ ಹಾಳಾಗುತ್ತೆ. ಸೊ ಹಾಗೆ, ಇಲ್ಲಾಂದರೆ ಡಸ್ಟ್ ಅಲರ್ಜಿ ಆಗಿದ್ರೆ ಆಗುತ್ತೆ ಈ ಥರ ಅಷ್ಟೇ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇದು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಯಾಕಂದರೆ ಎಕ್ಸಾಮ್ಸ್ ರನ್ನಿಂಗಲ್ಲಿ ಇರೋದ್ರಿಂದ ಎಷ್ಟು ಈ ಪ್ರೋಸೆಸ್ದು ಇರಲಿ. ನಾನು ಇದ್ರ ಮಧ್ಯೆನೂ ವೀಡಿಯೋ ಮಾಡಬೇಕಾಗಿತ್ತು. ಎಲ್ಲೋ ಎಷ್ಟು ನಾನು ಹೋಗಿದ್ದು 4 ಲೈಬ್ರರಿ ಓಡಾಡಿದ್ದೀನಿ ಇದನ್ನು ಮಾಡೋಕ್ಕೆ. 4 ಲೈಬ್ರರಿ, 1-2 ಬುಕ್ ಸ್ಟೋರು, ಸ್ವಪ್ನ ಮತ್ತು ಅದು ನವಕರ್ನಾಟಕ. ಸೊ ಈ ಥರದ ಬುಕ್ ಸ್ಟೋರ್ ಓಡಾಡಿ ಬುಕ್ಸ್ ಹುಡುಕಿ ಬಟ್ ಸಿಕ್ಕಿಲ್ಲ. ಸೊ ನಾವು ಸೆಂಟ್ರಲ್ ಲೈಬ್ರರಿಗೆ ಹೋಗಿ ಅಲ್ಲಿ ಎಷ್ಟೊತ್ತು ಹುಡುಕಿ ಅಲ್ಲಿರೋ ಆಂಟಿದು ಏನೋ ಹೆಲ್ಪರ್ ಇರ್ತಲ್ಲ, ಸೊ ಅವ್ರ ಹತ್ರ ಕೇಳಿ ಅವರು ಒಂದು ಸ್ವಲ್ಪ ಹುಡುಕೊಟ್ಟು. ನನ್ನ ಫೋನ್ ತುಂಬ ಏನಿದೆ, ಎಕ್ಸಾಮ್ದು ಇಲ್ಲ ನನ್ನ ಫೋನಲ್ಲಿ, ಬರೀ ಥೀಸಿಸ್ದೇ ಇರೋದು, ಎಲ್ಲರೂ ಥೀಸಿಸ್ ಸಂಬಂಧಪಟ್ಟಿದ್ದು. ಫೋನ್ ಈ ಡಿಗ್ರಿ ಇದು ಪಿ ಜಿದು ಮುಗಿಸಿದ ತಕ್ಷಣ ಡಿಲೀಟ್ ಮಾಡಬೇಕು ಫಸ್ಟು. ಸ್ಟೋರೇಜ್ ಇಷ್ಟು ತುಂಬಿಕೊಂಡಿದೆ, ಕಸ ತುಂಬ್ಕೊಳ್ಳೋದು. ಸೊ ಅದೊಂದಷ್ಟು ಡಿಲೀಟ್ ಮಾಡಿಸ್ಬೇಕು. ಒಂಥರ ಆಗಿಬಿಟ್ಟಿದೆ. ಎಲ್ಲರಿಗೂ ಇದೇ ಪ್ರಾಬ್ಲಮ್ಮು. ಆ ಜೆರಾಕ್ಸ್ ಬಂದರೆ ನಿಮಗೆ ತೋರಿಸ್ತೀನಿ ಇದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅದು ಬನ್ನಿ ಗೈಸ್ ಕಂಟಿನ್ಯೂ ಮಾಡ್ತೀನಿ. ರಿಪೀಟ್ ಇದೇ ಹೇಳಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಡು. ಇದು ವಿಧಾನಸೌಧ ರೋಡು. ಸೊ ಇಲ್ಲೇ ನಾವು ಜೆರಾಕ್ಸ್ ಮಾಡಿಸೋದು ಯಾವಾಗಲೂ 4-5 ಇಯರ್ಸಿಂದ ನಾವು ಇಲ್ಲೇ ಮಾಡಿಸೋದು.
ಸೊ ಬನ್ನಿ ಜೆರಾಕ್ಸಿಗೆ ಕೊಟ್ಟರೆ ಫೈನಲಿ ಮುಗ್ದೋಗುತ್ತೆ. ಸೊ ಲೇಟಾಗಿ ಓಪನ್ ಆಗುತ್ತೆ ಅಂದ್ಬಿಟ್ಟು ನಾನು ಲೇಟಾಗಿ ಬಂದೆ, ಇಲ್ಲ ಬೆಳಿಗ್ಗೆನೇ ಕೊಟ್ಟಿರುವೆ. ಫೈನಲಿ ಆಗ್ತಿದೆ ಗೈಸ್, ಇವ್ರಿನ್ನ ಆಗಿಲ್ಲ. ಸರ್ವೆ ಮಾಡಿರಿ ಎಕ್ಸಾಮ್ ಮಂಡೇ ಇಟ್ಕೊಂಡು ಮಾಡ್ತಿದ್ರು. ಏನು ಐಶ್ವರ್ಯ ಮಾಲ್ ಓಪನ್ ಆಗಿದೆಯಾ? ಬಟ್ ಮೇಲೆ ಇದು ಮಾಡುವ ಇದೆಯಾ ಸರ್ ಕೊಟ್ರಾ? ಇಲ್ಲ, ನಾನೇ ಮಾಡಿರೋದಿಲ್ಲ. ನಾವೇ ಮಾಡಬೇಕು. ಹಳೇದು ಓಲ್ಡ್ ನೋಡಬೇಕು, ಓಲ್ಡ್ ನೋಡಿ ಇವಾಗ ಸ್ವಲ್ಪ ತಿದ್ದಿದ್ದಾರೆ. ಕನ್ನಡದಾಗೆ ಮಾಡಿದ್ದಾರೆ. ಕನ್ನಡ ಸಬ್ಜೆಕ್ಟು ಕನ್ನಡ. ಒಂದು ಇಂಗ್ಲೀಷಲ್ಲಿ ಮಾಡಿದ್ರೆ ನಾವು ಟ್ರಾನ್ಸ್ಲೇಟ್ ಮಾಡ್ತಿದ್ದೀವಿ. ಹೌದಯ್ಯ, ಹೌದು. ಮೊನ್ನೆ ಯಾವುದೋ ತೋರಿಸಿದ್ರಲ್ಲ, ಅದೇನು ನೀವು ಸೇರ್ಕೊಂಡಿದ್ದೀರಾ ಅದರಲ್ಲಿ? ಯಾವುದೋ ಮೂವಿದು ಫೋಟೋ ತೆಗೆದು ಹಾಕಿದ್ರಲ್ಲ? ಇಲ್ಲ, ನಮ್ಮ ಕಾಲೇಜಿಗೆ ಬಂದಿದ್ರು ಸುಮ್ಮನೆ ಹಾಕಿದ್ದು. ಅವರು ಫೋಟೋ ಲೈಕ್ ಅದು ಹಿಡಿತಾ ಇದ್ರ, ನಮಗೊಂದು ಫೋಟೋ ಅಂತ ಹಂಗೆ ಮಾಡಿದ್ದು. ಇರಲಿ. ನಾನೇನೋ ನೀವು ಏನಾದರೂ ಜಾಯ್ನ್ ಆಗಿದ್ರೇನು ಅಂದ್ಕೊಂಡೆ. ಅವ್ರು ಅನುಷ್ ಅವರೆಲ್ಲ ಮಾಡ್ತಾವ್ರಲ್ಲ, ಅದರಲ್ಲಿ ನೀನು ಇದೆಯಾ? ಇಲ್ಲ, ಅವ್ಳು ಮಾನ್ಯ ಇದ್ದಾಳೆ. ಹಾಂ, ಗೊತ್ತು. ಕರ್ನಾಟಕ ಹೋಗ್ಬೇಕಂತ. ಅಲ್ಲ, ನೀನು ಹೋಗಿಲ್ಲ. ಎಲ್ಲ ಅಂದರೆ ಜಾಯ್ನ್ ಆದರೆ ಕರೆದಾಗೆಲ್ಲ ಹೋಗ್ಬೇಕಂತೆ. ನಾನು ಎಲ್ಲಿ ಒಂದು ಸರ್ ಖುಷಿನಿಲ್ಲ, ಮನೇಲಿ ಏನೇನೋ ಇರ್ತೀನಿ, ಅದಕ್ಕೆ ಹೋಗಿಲ್ಲ. ಮೊನ್ನೆ ಗೀತಾ ಬಂದಿದ್ದು ನಮ್ಮ ಇದಕ್ಕೆ ಲೈಬ್ರರಿ ಹತ್ರ, ಯಾಕೋ ಗೊತ್ತಿಲ್ಲ. ಮಾಸ್ಕರ್ ತಗೊಳಕ್ಕೆ ಬಂತು ಅವ್ರದ್ದು ಇಷ್ಟು ಬೇಗ, ನಮ್ಮದೇ ಬಂದಿರಲಿಲ್ಲ. ಮಾಸ್ಕರ್ ನಾನು ಇನ್ನೂ ಕಾನ್ವೊಕೇಶನ್ ತಾಂಡೇ ಇಲ್ಲ. ನಿನ್ನೆ ಬಾನು ಇರಲಿಲ್ಲ, ಅವಕ್ಕ ಎಕ್ಸಾಮ್ ಬರೆಯೋಕೆ ಹೋಗಿತ್ತು. ನಮ್ಮದು ಇವತ್ತು ಚೆಲ್ಲೂರ ಸರ್ ನನಗೆ. ಬೇರೆಯವರು ಗೊತ್ತಿಲ್ಲ, ಅದಕ್ಕೆ ಅದು ಮಾಡ್ತಾರೆ ಅಂತ. ನೋಡಿ ಫುಲ್ಲು ಇವಾಗ ರೆಡಿಯಾಗಿದೆ, ಕೊಡೋಕೆ ಹೋಗ್ತಾ ಇದ್ದೀನಿ. ನಾನು ಇವಾಗ ಆಗಲ್ಲ ಅಂದ್ಕೊಂಡು ಜಸ್ಟ್ ಪ್ರಿಂಟ್ ಕೊಡೋಣ ಅಂತ ಹೇಳಿದ್ದೆ, ಬಟ್ ಅವರೇ ಮಾಡಿಕೊಡ್ತೀನಿ ಇರಮ್ಮ ಅಂತ ಹೇಳ್ಬಿಟ್ಟು ಒಂದು 20 ನಿಮಿಷ ತಗೊಂಡ್ರು ಅಷ್ಟೇ. ಅದಕ್ಕೆ ಲಕ್ ಬಟ ಅಂತ ಮಾಡಿದ್ರು. ಅಯ್ಯೋ, ಈ ಕೈಯಲ್ಲಿ ಬುಕ್ ಇಟ್ಕೊಂಡಿರೋದು, ಬ್ಯಾಗು ತಂದಿಲ್ಲ ನಾನು, ಮಾಡಲ್ಲ ಅಂದ್ಕೊಂಡು, ಯಾಕಂದರೆ ಫೋನಲ್ಲಿರೋದು PDF. ಸೊ ಹಾಗಾಗಿ ನಾನು ಬ್ಯಾಗ್ ತೊಗೊಬಂದಿಲ್ಲ. ಇವತ್ತು ಕೊಟ್ಬಿಟ್ಟು ಹೋಗ್ಬಿಡೋಣ, ಬ್ಯಾಗ್ ಏನಕ್ಕೆ ಸುಮ್ಮನೆ ಎತ್ಕೊಂಬರೋದು ಅಂತ ನೋಡಿದ್ರೆ ಕೈಯಲ್ಲಿ ಇಟ್ಕೊಂಡು ಆಗಿರೋದು ಗೊತ್ತಿಲ್ಲ. ಇವಾಗ ಸೈನ್ ಹಾಕ್ಸೋಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಗೊತ್ತಿಲ್ಲ. ಹೋಗ್ಬೇಕು, ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ರೆ ಮುಗೀತು. ಹಾಂ.